ಶೆಟ್ಟಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇವಳ ಹೆಸರು ನಾಂಬುಲಿ ಮಣಿದೀಪ ಅಂತ. ಇವತ್ತು ನಾವು ರಾಮೇಶ್ವರಂ ಕೆಫೆಗೆ ಹೋಗ್ತಿದ್ದೇವೆ. ನಮ್ಮ ನಾರಾಯಣದ ಹತ್ರದಲ್ಲೇ ರಾಮೇಶ್ವರ ಕೆಫೆ ಓಪನ್ ಆಗಿದೆ. ಹಾಗೆ ಅವರು ನಾರಾಯಣದವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಹಾಗೆ ಅಲ್ಲಿಗೆ ಒಮ್ಮೆ ಹೋಗ್ಬೇಕು ಅಂತ. ನಾನಂತೂ ಹೋಗ್ಲಿಲ್ಲ, ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು. ಹಾಗೆ ಒಂದ್ಸಲ ಹೋಗುವ ಅಂತೇಳಿ ನಾವು ಹೇಗೆ ಹೋಗ್ತಿದ್ದೇವೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ, ಆಯ್ತಾ? ನೋಡಿ, ಇಲ್ಲೇ ಬ್ಯಾಕ್ ಸೈಡ್ ಇಂದಾಗಿ ನಾವು ಈ ತರ ಹೋಗ್ತಿದ್ದೇವೆ. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಬನ್ನಿ. ಇದು ಬ್ಯಾಕ್ ಸೈಡ್ ಇಂದ. ತುಂಬ ಬಿಸಿಲಿದ್ದದ್ರಿಂದ ಆ ಕಡೆಯಿಂದಾಗಿ ಹೋದ್ರೆ ತುಂಬ ದೂರ ಆಗ್ತದೆ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲಿ ಇದೆಲ್ಲ ಅಂತ ಹೇಳಿ ನಾವು ಸ್ವಲ್ಪ ಕಾಂಪೌಂಡ್ ದಾಟಿ ಹೋದ್ವಿ. ಈ ಕೆಫೆ ಇರೋದು ಬ್ಯಾಂಗ್ಳೂರಲ್ಲಿ ಬೊಮ್ಸಂದ್ರದಲ್ಲಿ NH ಹೆಲ್ತ್ ಸಿಟಿ ಇದೆ. ಅದರ ಪಕ್ಕದಲ್ಲಿ ರಾಮೇಶ್ವರಂ ಅಂತ ಒಂದು ಕೆಫೆ ಇದೆ. ಇವಾಗ ನೀವು ನೋಡುವಾಗ ಸ್ವಲ್ಪನೇ ಜನ ಅಂತ ನಿಮಗೆ ಅನಿಸ್ಬೋದು. ಬನ್ನಿ ಬನ್ನಿ, ಇನ್ನೂ ಇದೆ. ಆ ಕಡೆಯಿಂದಾಗಿ ನಾವಿನ್ನೂ ಎಂಟ್ರೆನ್ಸಿಗೆ ಹೋಗ್ಲಿಲ್ಲ, ಎಂಟ್ರೆನ್ಸಿಗೆ ಹೋಗ್ಬೇಕಷ್ಟು. ತುಂಬ ರಶ್ ಇರ್ಬೋದಲ್ಲ, ಇಡೀ NH ಇಲ್ಲಿ ಇದೆ, ಆಯ್ತಾ? ಎಂಟ್ರೆನ್ಸ್ ನಾವು ಬಿಟ್ಟು ಹಿಂದೆಯಿಂದ ಫುಲ್ ಸುತ್ತಾಕೊಂಡು ಬಂದಿದೆ. ಎಂಟ್ರೆನ್ಸ್ ಇರೋದು ಯಾವ ಕಡೆ? ಆ ಕಡೆ. ನೀನ್ ನನ್ನ ಮುಖನೂ ತೆಗಿತಾ ಇದೆಯಾ? ಇಲ್ಲ, ನಿಮ್ ಮುಖ ತರ್ತಿಲ್ಲ. ಎಸ್, ಬಂದ್ವಿ ನೋಡಿ. ಬಂದಾಗ ಸೆಕ್ಯೂರಿಟಿ ಅವ್ರದ್ದು ಒಂದು ವೆಲ್ಕಮಿಂಗ್ ಇದೆ ಅಲ್ಲ, ತುಂಬ ಚೆನ್ನಾಗಿದೆ. ಅದು ಫಸ್ಟ್ ಎಂಟ್ರಿ ಇಸ್ ದ ಬೆಸ್ಟ್ ಎಂಟ್ರಿ ಅಂತ ಹೇಳ್ತಾರಲ್ಲ, ಆ ಥರ. ವಿಡಿಯೋ ಮಾಡ್ಕೊಳ್ಳಿ ಅಂತ ಅವರೇ ಹೇಳ್ತಾ ಇದ್ರು. ಫಸ್ಟಿಗೆ ನೋಡುವ, ಬಾ, ನೋಡ್ಲಿಕ್ಕೆ ತುಂಬಾ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಫಸ್ಟ್ ನೋಡ್ಕೊಂಡು ಬರೋಣ ಎಲ್ಲ. ಫಸ್ಟ್ ಮನೆಗೆ ಪಕ್ಕಂ. ಫಸ್ಟಿಗೆ ಇದು ಯಾವುದು ಮದ್ರಂಗಿ ಗಿಡನಾ? ನನ್ನ ಫೇವ್ರೆಟ್ ಹಸು ಇದೆ. ಬನ್ನಿ ಬನ್ನಿ, ಇದು ಯಾವ ಗಿಡ ಗೊತ್ತಿಲ್ಲ, ನೋಡ. ಫಸ್ಟಿಂದ ತೋರಿಸ್ತೇನೆ ನಿಮಗೆ. ಫಸ್ಟಿಗೆ ನಾವಲ್ಲಿ ಕುಟೀರ ಅಂತೇಳಿ ಬರ್ತಿದೆ. ಫಸ್ಟ್ ನಾವೀಗ ಕೃಷ್ಣ ಕುಟೀರಕ್ಕೆ ಹೋಗುವ. ಏನ್ ಗೊತ್ತಾ, ನಾನು ಫಸ್ಟಿಗೆ ಈ ಕಡೆದು ಯೂಟ್ಯೂಬ್ಗೆ ಹೋಗುವಾಗ ಯೂಟ್ಯೂಬ್ಗೆ ವಿಡಿಯೋ, ಬರ್ಬೇಕಾದ್ರೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ. ಅಲ್ಲಿ ಪೋಸ್ಟ್ ಕೊಟ್ಟು ಫೋಟೋ ಫಸ್ಟ್ ಅದು ನೋಡುವಲ್ಲ ಒಮ್ಮೆ, ಆಮೇಲೆ ಬರುವ ಕೂಡ ನೋಡುವ. ಅದು ಹಾ, ತುಂಬಾ ಸಖತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಟೈಮ್ ನಮಗೆ ಬರ್ಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಕಾಸ್ಟ್ಲಿ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಪರವಾಗಿಲ್ಲ, ನೋಡುವ. ಯಾಕೆ ಕಾಸ್ಟ್ಲಿ ಅಂತೇಳಿ ಟೇಸ್ಟ್ ನೋಡುವ, ಆಮೇಲೆ ಗೊತ್ತಾಗ್ತದೆ. ಯಾವುದನ್ನು ಕೂಡ ನೋಡಿ ಜಡ್ಜ್ ಮಾಡಬಾರ್ದಲ್ಲ, ಹಾಗೆ. ವಾವ್, ಶಿವನ್ ಮೌನ ಅವರೇ, ಬೇಗ ಊಟ ಆಡ್ಸ್ಕೊಡ್ತಾರೆ. ಹೌದು, ಬನ್ನಿ ಹೋಗು. ಮುರುಗೇಂದ್ರ ಸರ್ನ ನೋಡಿ ಅಂತೆ. ನಮ್ಮ ಡಾಕ್ಟರ್ ಇಲ್ಲೇ ಇದ್ದಾರೆ. ಹಾಯ್ ಸರ್. ನಾರ್ಲಿಂಗಪ್ಪಣ, ಹಾ, ಐಸ್ ಕ್ರೀಮ್ ತಿಂತಿದ್ದೀರಾ? ಹಾಗೆ. ಸೊ ಇವಾಗ ನಾವು ಫಸ್ಟ್ ಎಲ್ಲಿಗೆ ಹೋಗುದು ಅಂತ ಗೊತ್ತಾಗ್ತಿಲ್ಲಲ್ಲ. ಇಲ್ಲಿ ಎಂತದು? ಬನ್ನಿ ಹೋಗುವ. ಓಕೆ ಮ್ಯಾಮ್, ಈ ಕಡೆಯಿಂದ ಹೋಗ್ಬೇಕಂತೆ. ಬರ್ಬೋದು.
ಫಸ್ಟಿಗೆ ನಾವು ಹೋಗಿದ್ದು ದೋಸೆ ಕೌಂಟ್ರ್ ಹತ್ರ ತುಂಬ ಜನ ಇದ್ರು ಅಂತ ಹೇಳಿ, ಆಮೇಲೆ ಕರ್ಡ್ ರೈಸ್ ಮತ್ತು ಪುಳಿಯೋಗರೆ ತಗೊಳ್ಳಿಕ್ಕೆ ಹೋದ್ವಿ. ಅದ್ರ ಟೇಸ್ಟ್ ಹೇಗಿದೆ ಅಂತೇಳಿ ನಾನು ಇದೇ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಆ ವೀಡಿಯೋದಲ್ಲಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಈಶಾ ಶೆಟ್ಟಿ ಈಗ ಸ್ಟಾರ್ಟಿಂಗಲ್ಲಿ ಎಂತಂತ ಹೇಳಿದ್ರೆ ನಾವು ಪುಳಿಯೋಗರೆ ಮತ್ತೆ ಕರ್ಡ್ ರೈಸ್ ತಗೊಂಡ್ವಿ. ನೋಡುವ ಟೇಸ್ಟ್ ಯಾವ ಥರ ಇದೆ ಅಂತ. ಮಸ್ತಾಗಿದೆ. ನಮ್ಗೆ ಯಾವ ಥರ ಅನಿಸ್ತಿದೆ ಅಂದರೆ, ಈಗ ಬ್ರಾಹ್ಮಿನ್ಸ್ ವೆಜ್ ರೆಡಿ ಮಾಡ್ತಾರಲ್ಲ, ವೆಜ್ಜಲ್ಲಿ ಸ್ಪೆಷಲ್ ಆ ಥರ ಇದೆ ಟೇಸ್ಟ್ ಎಲ್ಲ. ಹೌ ಇಸ್ ಫುಡ್? Very nice. I'm trying it for the very first time. ಮೌನ ಅವರೇ, ಹೇಗಿದೆ? ಮಸಾಲೆ ದೋಸೆ ಬೇಕಂದ್ರೆ ಇಷ್ಟು ಕ್ಯೂ ನಿಲ್ಬೇಕು. ಹೇಗಿದೆ ಮಮತಕ್ಕ? ಚೆನ್ನಾಗಿದ್ಯಾ? ಮನೆ ಇಡ್ಲಿ ತರ ಇದೆಯಾ ಅಲ್ಲ ರಾಮೇಶ್ವರಂ ಸ್ಪೆಷಲ್ ಆಗಿದೆಯಾ? ಮಿನಿ ಇಡ್ಲಿದುವಾ? ಇದು ಯಾರ್ದು? ವಾವ್, ಸಖತ್ತಾಗಿದೆ. ಮಿನಿ ಇಡ್ಲಿ ಟೇಸ್ಟ್ ಇಲ್ಲ. I don't like curd. This is curd rice. Today you like curd? ತಗೊಳ್ಳಿದು. ಎಲ್ಲಿದ್ಯಾ? ಇದು ತಪ್ಪಾಗಿದೆ ಬಾ. ಇಲ್ಲ ಇದೀನಿ ನೋಡಿ, ಮೌನೆಲ್ಲ ಕಿತ್ಕೊಳ್ಳಾರ್ದೆ. ಪವಿತ್ರಕ್ಕ ಯಾವ ತರ ಇದೆ ಊಟ? ಫುಡ್ ಕೊಡ್ಬೋದಾ? You can take my expression, ಎಕ್ಸ್ಟ್ರಾಡಿನರಿ. No words. ಅದಕ್ಕೆ ಆಗಿರ್ಬೇಕು ರಾಮೇಶ್ವರಂ ಕೆಫೆ ತುಂಬಾ ಸ್ಪೆಷಲ್ ಆಗಿದೆ. Everyone please visit once. ಹೌದು, ಅದು ನಮ್ಮ ನಾರಾಯಣ ಪಕ್ಕದಲ್ಲೇ ಇದೆ. ದುಡ್ಡು ಪವಿತ್ರಕ್ಕ ಕೊಡ್ತಾರೆ. ಬಟ್ ಬರ್ತಿದೆ. ಊಟ ಮಾಡಿದ್ರಾ? ಯಾವ ತರ ಇತ್ತು ರಾಮೇಶ್ವರಂ ಕೆಫೆ? ಚೆನ್ನಾಗಿದ್ಯಾ? ಇನ್ನೊಂದ್ಸಲ ಬರ್ತೀವಿ ಇಲ್ಲಿಗೆ? ಬರ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿದೆ ಅಂತ ಅಲ್ವಾ? ನೋಡಿ ಅಂತ ನಾವು ತಗೊಂಡೋಗ್ಬೇಕು. ಇಲ್ಲಿ ಅವರೇ ಬಂದು ತಗೊಂಡು ಹೋಗ್ತಾರೆ. ಫ್ರೀಯಾಗಿ ಕೊಡೋದಲ್ಲದೆ ಫ್ರೀಯಾಗಿ ಕೆಲಸ ಕೂಡ ಅವರೇ ಮಾಡ್ತಾರೆ. ಮೀಲ್ಸ್ ಕೌಂಟರ್ ಹತ್ರ ಪಕ್ಕದಲ್ಲಿ ದೇವ್ರದ್ದು ಸ್ಟ್ಯಾಚ್ಯೂ ಇತ್ತು, ತುಂಬಾ ಚೆನ್ನಾಗಿತ್ತು ಅದು. ಸ್ವಲ್ಪ ಸಣ್ಣ ಯೂಟ್ಯೂಬರ್ ಅಷ್ಟೇ. ಹೇಗಿದೆ ಫುಡ್? ಒಂದು ನಿಮಿಷ ಒಟ್ಟೆ ಹೊರಗಡೆ ಹೇಳ್ತೀನಿ. ಹಾ ಹೇಳಿ ಅಂತೆ. ಚೆನ್ನಾಗಿದೆ ಅಲ್ವಾ? ತಿಂದ್ವಿ ನಾವು. ನಮ್ಮ ವಿಡಿಯೋ ಕಾಲ್ಸ್ ಆಯ್ತು. ನೋಡ್ತಾ ಇದ್ದೀನಿ ಅದನ್ನೇ. ನಿಮಗೆ ಸಿಕ್ಕು ದೋಸೆ? ಬೇಡ ಇಷ್ಟು ಜನ ವೆಯ್ಟ್ ಮಾಡಿ ತಗೊಳ್ತಿದ್ದಾರೆ ಅಂದರೆ ಟೇಸ್ಟ್ ಆ ಥರ ಇದೆ ಅಂತ ಹೇಳಿ. ಮತ್ತು ಅವ್ರದ್ದು ಸರ್ವ್ ಮಾಡೋ ರೀತಿ ಕೂಡ ಅಷ್ಟೇ. ಕಾದು ನನಗಿಲ್ಲ, ನನ್ನ ಮಾಮಗೋಸ್ಕರ ನಿಂತಿದ್ದು. ಪರವಾಗಿಲ್ಲ, ನಾ ತಿಂದೆ. ನಂಗೊಂದು ಸಾಕಷ್ಟು ಚೆನ್ನಾಗಿದೆ ಅಲ್ವಾ?
ನೆಕ್ಸ್ಟ್ ನಾವು ಬಂದಿದ್ದು ಐಸ್ ಕ್ರೀಮ್ ಕೌಂಟ್ರಿಗೆ. ಇಲ್ಲಿಂದ ಕಾಫಿ ಐಸ್ ಕ್ರೀಮ್ ಒಂದು ತಗೊಂಡು ತಿನ್ಕೊಂಡು ಬಂದು ಎಲ್ಲದಿಂದಾಗಿ ಇವಾಗ ನಮ್ಮದು ಐಸ್ ಕ್ರೀಮ್ ತಿಂತಾ ಇದ್ದೇನೆ. ಇನ್ನೂ ತುಂಬ ಇತ್ತು, ಆದರೆ ಏನು ಮಾಡೋದು, ಹೊಟ್ಟೆಲಿ ಜಾಗ ಇಲ್ಲ. ಹಾಗೆ ಹಾಯ್ ಸರ್, ಹೌದು ಸರ್ ವ್ಲಾಗ್. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕೂಡ ನೋಡಿ, ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಪೋಸ್ಟ್ ಮಾಡ್ತೇನೆ. ಹಾಗೆ ಮತ್ತೆ ಎಂತ ಅಂತ ಹೇಳಿದ್ರೆ, ಮತ್ತೆ ಫುಡ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಟೇಸ್ಟ್ ಮಾತ್ರ ನಂಗೆ ಜಾಸ್ತಿ ಎಲ್ಲ ಅದರಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮತ್ತೆ ತುಂಬ ಮಾತಾಡಿದರೆ ಫುಲ್ ಅದೇ ಆಗ್ತದೆ ಅಂತ ಹೇಳಿ, ಮತ್ತು ಅದ್ರದ್ದು ವಾಯ್ಸ್ ಎಲ್ಲ ಇತ್ತಲ್ಲ, ಹಾಗೆ ಅಷ್ಟೊಂದೆಲ್ಲ ಏನೂ ಆಗಲಿಲ್ಲ. ಹಾಗೆ ನಮ್ಮ ನಾರಾಯಣದವ್ರನ್ನ ಕರೆದಿದ್ರು. ಈ ಸಲ ನಾವು ಬಂದಿದ್ವಿ, ಇನ್ನೊಂದ್ಸಲ ಕರೀತಾರ ಆಗ್ತದೆ ಅದೆಲ್ಲ ಗೊತ್ತಿಲ್ಲ. ಈ ಸಲ ಕರೆದಿದೆ, ಯಾಕಂದರೆ ಸ್ಟಾರ್ಟ್ ಓಪನಿಂಗ್ ಅಲ್ವಾ ಇದು. ಹಾಗೆ ಫುಲ್ ನಮ್ಮ NH ಇಲ್ಲಿದೆ. ಹಾಗೆ ಒಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೇವೆ. ನನ್ನ ಫ್ರೆಂಡ್ಸ್ ಅವರು ನಾವೆಲ್ಲ ಕೂಡ ಮಾಡ್ತಿದ್ದಾರೆ. ಇದನ್ನೆಲ್ಲ ನಾವು ಪೋಸ್ಟ್ ಮಾಡ್ತೇವೆ ಅಂತ ಹೇಳಿ. ಹವಿಸ್ ಫುಡ್ ರಾಮೇಶ್ವರಂ. ಇಟ್ ವಾಸ್ ಗುಡ್. ಫಸ್ಟ್ ಟೈಮಾ? ಯಾ, ಫಸ್ಟ್ ಟೈಮ್. ಇದು ಇನ್ನು ನಮ್ಮದು ಲಾಸ್ಟಿಗೆ ಒಂದೇ ಒಂದು ಕೆಲಸ ಉಳಿದೆ ಅಂತ ಹೇಳಿದರೆ, ರಾಮೇಶ್ವರಂ ಹತ್ರ ಅಲ್ಲಿ ಲೋಗೋ ಇದೆ, ಆ ಲೋಗೋ ಹತ್ರ ಹೋಗಿ ಫೋಟೋ ತಗೊಳ್ಳೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡೋದನ್ನು ಮರೆಯದಿರಿ. ಇದೇ ಒಂದು ಒಳ್ಳೆ ಚಾನ್ಸ್ ನನಗೆ ನಮ್ಮ ಹಾಸ್ಪಿಟಲ್ದು ವಿಡಿಯೋ ತೋರಿಸ್ಬೋದು. ಹಾಗಿದ್ದು ನಮ್ಮ ಹಾಸ್ಪಿಟಲ್ದು ಬಗ್ಗೆ ಗಾಡಿ, ಹಾಗೆಯೇ ಹೊರಗಡೆಯಿಂದೆಲ್ಲ ನೋಡ್ಕೊಳ್ಳಿ ಆಯಿತು ಯಾವ ಥರ ಇದೆ ಅಂತ. ಇನ್ನೂ ತುಂಬ ಉದ್ದ ಇದೆ, ಆದರೆ ನಾನು ಅಷ್ಟೆಲ್ಲ ವೀಡಿಯೋ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಫೈನಲಿ ನಾವು ನಮ್ಮ ಹಾಸ್ಪಿಟಲಿಗೆ ಇವಾಗ ರೀಚ್ ಆದ್ವಿ. ಡ್ಯೂಟಿಯಿಂದಲೇ ಹೋಗಿ ಡ್ಯೂಟಿಯಿಂದಲೇ ಬಂದದ್ದು. ಇಂಥ ಅಪರ್ಚುನಿಟಿ ಯಾರು ಕೊಡ್ತಾರೆ ಅಲ್ವಾ, ಡ್ಯೂಟಿಯಿಂದ ಹೋಗಿ ಡ್ಯೂಟಿಯಿಂದ ಬರಲಿಕ್ಕೆ ಅಲ್ವಾ ಮೌನ ಅವರೇ? ಡ್ಯೂಟಿಯಿಂದ ಹೋಗಿ ಡ್ಯೂಟಿಯಿಂದ ಬರಲಿಕ್ಕೆ ಇಂಥ ಅಪರ್ಚುನಿಟಿ ಯಾರು ಕೊಡ್ತಾರೆ ಅಂತ. स्टाफ को नहीं ले ಇದೇ ವಿಡಿಯೋದ ಇದಿಷ್ಟು ನಮ್ಮ ರಾಮೇಶ್ವರ ಕೆಫೆಯ ಪಯಣದ ಕತೆ. ಹಾಗೆ ನೀವೆಲ್ಲಾದರೂ ಹೋಗೋದು ಅಂತಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ಟೇಸ್ಟ್ ಅಂತೂ ಮಸ್ತಾಗಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಸಮಯ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನೀವು ಕೂಡ ರಾಮೇಶ್ವರ ಕೆಫೆಗೆ ಹೋಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟೇಸ್ಟ್ ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ.